ಈ ವ್ಲಾಗ್ ಬಂದ್ಬಿಟ್ಟು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಯೂಶಲಿ ಆಫೀಸಿಂದ ಬಂದಿದ ತಕ್ಷಣ ಕಸ ಹೊಡೆದು ಮೊದಲು ದೇವ್ರ ದೀಪ ಹಚ್ಬಿಡ್ತೀನಿ. ಯಾಕೆಂದರೆ ಬರೋದೇ ಆಲ್ರೆಡಿ ಲೇಟಾಗಿ ಹೋಗಿರುತ್ತೆ. ಸೊ ಇವತ್ತು ಕೂಡ ಆಫೀಸಿಂದ ಬಂದಿದ ತಕ್ಷಣ ಕಸ ಎಲ್ಲ ಹೊಡೆದು ಫಸ್ಟು ದೇವ್ರ ದೀಪ ಹಚ್ಚಿ ಹಾಗೆ ಮೇಲ್ಗಡೆ ಸ್ವಲ್ಪ ಬಟ್ಟೆ ಒಣ ಹಾಕಿದ್ದೆ. ಅದಂತೂ ಕೂಡ ತೊಗೊಂಡು ಬಂದು ಇಲ್ಲಿ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿ ಇಲ್ಲಿ ಅಡುಗೆಗೆ ಅಂತ ರಾಗಿ ರೊಟ್ಟಿ ಮತ್ತು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ರಾಗಿ ರೊಟ್ಟಿ ಮಾಡೋದು ತುಂಬಾ ಸುಲಭ. ಮೊದಲು ಒಂದು ಪಾತ್ರೆಗೆ ಒಂದು ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಆ ನೀರು ಕುದಿ ಬಂದ ತಕ್ಷಣ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಯಾವ ಚೌಟ್ ಯೂಸ್ ಮಾಡಿದ್ದೀನೋ ಅದೇ ಚೌಟಲ್ಲಿ 3ರಷ್ಟು ಅಂದರೆ 3 ಚೌಟಷ್ಟು ರಾಗಿ ಹಿಟ್ಟನ್ನ ತೊಗೊಂಡು ಒಂದು ಕುದಿ ಬಂದ ತಕ್ಷಣವೇ ಅದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಮುದ್ದೆ ಮಾಡ್ಕೊಳ್ತೀವಲ್ವ ಅದೇ ಥರ ಮಾಡಿಕೊಂಡು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಚಟ್ನಿಗೆ ಸ್ವಲ್ಪ ಕಡಲೆ ಬೀಜ ಹಾಗೆ 4 ಒಣಮೆಣ್ಸಿಕಾಯಿನ ಹುರ್ಕೊಂಡು ನಂತರ ಒಂದು ಜಾರ್ಗೆ ಹುರ್ಕೊಂಡಿರುವಂಥ ಕಡಲೆ ಬೀಜ, ಒಣಮೆಣ್ಸಿಕಾಯಿ ಹಾಗೆ ಹಸಿ ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ, ಹಸಿ ಬೆಳ್ಳುಳ್ಳಿ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಶೇಂಗಾ ಚಟ್ನಿ ಕೂಡ ರೆಡಿ ಆಯಿತು. ಸೊ ಇಲ್ಲಿ ತಣ್ಣಗಾಗಿದೆ. ಇದನ್ನು ಕೂಡ ನಾನು ಬಿಲ್ಲೆ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಆರೋದಕ್ಕೆ ಬಿಟ್ಟು ಕಲಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಮುಂಚೆ ಬಿಸಿ ಇರುವಾಗಲೇ ನಾವು ಕಲಿಸ್ಕೊಳ್ಳೋಕೆ ಹೋದರೆ ತುಂಬ ಕೈಯೆಲ್ಲ ಸುಡೋದಿರುತ್ತೆ. ಸೊ ಪರವಾಗಿಲ್ಲ, ರೊಟ್ಟಿ ಬರುತ್ತೆ ಕೂಡ. ಆರಿದ್ಮೇಲೆ ನೀವು ಈ ಥರ ಕಲಿಸ್ಕೋಬೋದು. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ. ಸೊ ರಾಗಿ ರೊಟ್ಟಿ ಮಾಡೋದು ತುಂಬ ಕಷ್ಟ ಏನಿಲ್ಲ, ಈಸಿಯಾಗಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ ಅಂತ ರೊಟ್ಟಿ. ತುಂಬಾ ಈಸಿ. ಈ ಮೆಥಡಲ್ಲಿ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ, ತುಂಬ ಬೇಗನೆ ಮಾಡ್ಕೊಂಡ್ಬೋದು. ಸೊ ಇಲ್ಲಿ ಊಟಕ್ಕೆ ಕೂಡ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಮನೇಲಿ ಹೇಗಿರುತ್ತೆ ರಾಗಿ ರೊಟ್ಟಿ ಈ ಥರ ಮಾಡಿಕೊಂಡು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.